ಅಧಿಕೃತವಾಗಿ ಮಳೆಗಾಲ ಇನ್ನೂ ಕೂಡ ಆರಂಭ ಆಗಿಲ್ಲ. ಬೆಂಗಳೂರಿನಲ್ಲಿ ಬರ್ತಾ ಇರುವಂಥ ಬೇಸಿಗೆ ಮಳೆಗೆನೆ ಬೆಂಗಳೂರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಅದು ನಿನ್ನೆ ಸುರಿದಂಥ ಮಳೆ ವರುಣಾರ್ಭಟಕ್ಕೆ ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳೋ ಬೆಂಗಳೂರು ತತ್ತರಿಸಿ ಹೋಗಿದೆ. ರಾತ್ರಿ ಇಡೀ ಸುರಿದ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಅವಾಂತರಗಳ ಸುರಿಮಳೆನೇ ಆಗಿದೆ. ಭಾರಿ ಮಳೆಯಿಂದ ಸಾಯಿ ಲೇಔಟ್, ಈ ಹೆಸರು ಬಹಳ ಕೇಳಿರ್ತೀರಿ ನೀವು. ಮಳೆ ಬಂತು ಅಂತಂದ್ರೆ ಸಾಯಿ ಲೇಔಟ್ ಟಿವಿನಲ್ಲಿ ಬಂದೇ ಬರುತ್ತೆ. ಆ ಸಾಯಿ ಲೇಔಟ್ ಈಗಲೂ ಕೂಡ ಜಲಾವೃತ ಆಗ್ಬಿಟ್ಟಿದೆ. ಕಳೆದ ವರ್ಷವೂ ಕೂಡ ಇದೇ ಲೇಔಟ್ ಜಲಾವೃತ ಆಗಿತ್ತು. ಆ ಲೇಔಟ್ನಲ್ಲಿದ್ದಂಥ ಜನ ಪಾಪ ರಾತ್ರಿ ಇಡೀ ಮನೆಗೆ ಸೇರ್ಕೊಂಡಿದ್ದ ನೀರು ಹೊರಗಡೆ ಹಾಕೋದೇ ಕೆಲಸ ಆಗಿತ್ತು. ಈ ಬಾರಿ ಮಳೆ ಕೂಡ 20ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದೆ. ಹೊರಮಾವಿನಲ್ಲಿರುವಂಥ ಶ್ರೀ ಸಾಯಿ ಲೇಔಟ್ನ ಜನರ ಸಮಸ್ಯೆಯನ್ನು ಕೇಳೋದಕ್ಕೆ ಯಾರೂ ಇಲ್ಲ. ಆ ಒಂದು ಲೇಔಟ್ ಹೆಂಗೆ ಮಾಡಿದ್ರು, ಅದರ ಪ್ಲಾನ್ ಯಾರು ಮಾಡಿಕೊಟ್ರು, ಅದು ಇಂಜಿನಿಯರ್ ಯಾರೋ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ಇಲ್ಲಿನ ಆಡಳಿತ ವ್ಯವಸ್ಥೆ ಅಂತ ಒಂದಿದೆಯಲ್ಲ, BBMP ಅಂತ ಕರಿತೀವಿ, ಅದನ್ನ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರಿತೀವಿ. ಆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಈ ಹಿಂದಿನ BBMPಗೆ ಈ ಸಾಯಿ ಲೇಔಟ್ನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಏನಾಗುತ್ತೆ ಅಂತಂದ್ರೆ ಕೆರೆಗಳನ್ನು ಕಂಪ್ಲೀಟಾಗಿ ಮುಚ್ಚಿಬಿಡ್ತಾರೆ, ಅದನ್ನು ಲೇಔಟ್ಗಳನ್ನು ಮಾಡ್ತಾರೆ, ಆ ಇಡೀ ಜಾಗವನ್ನು ಕಬ್ಜಾ ಮಾಡ್ಕೋತಾರೆ. ಮಳೆ ಬಂದಾಗ ನೀರಿನ ಮೂಲ ಹೇಗಂದ್ರೆ ನೀರು ತಾನು ಹರಿಯೋ ಮಾರ್ಗವನ್ನು ಮರೆಯಲ್ಲ, ನೆನಪಿಟ್ಕೊಳ್ಳುತ್ತೆ. ಆ ಹರಿಯೋ ಮಾರ್ಗದಲ್ಲಿ ಹೋಗಿ ಕೂರುತ್ತೆ. ಇನ್ನು ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ರಾಜಕಾಲುವೆ ಬೆಂಗಳೂರಿನ ಮತ್ತೊಂದು ದೊಡ್ಡ ಸಮಸ್ಯೆ. ಈ ರಾಜಕಾಲುವೆ ನೀರು ಮನೆಯೊಳಗೆ ನುಗ್ಗಿ ಸಂಪೂರ್ಣ ಸಾಯಿ ಲೇಔಟ್ನ ರಸ್ತೆ ಜಲಾವೃತ ಆಗ್ಬಿಟ್ಟಿದೆ. ಸಾಯಿ ಲೇಔಟ್ನಲ್ಲಿ ರಸ್ತೆ ಯಾವುದು, ಹೊಂಡ ಎಲ್ಲಿದೆ, ಮೋರಿ ಎಲ್ಲಿದೆ, ಏನು ಗುರುತಿಸೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಮನೆ ಒಳಗಡೆ ತುಂಬಿಕೊಂಡಿರುವ ನೀರನ್ನು ಹೊರಗಡೆ ಹಾಕೋದಕ್ಕೆ ಪಾಪ ಅಲ್ಲಿನ ಜನ ಹರಸಾಹಸ ಪಡ್ತಿದ್ದಾರೆ. ಸಾಯಿ ಲೇಔಟ್ನಲ್ಲಿರುವಂಥ ಪಾಪ ಬಡ ಬಗ್ಗರು, ಏನೋ ಬಹಳ 5 ಸ್ಟಾರ್ ಬಿಲ್ಡಿಂಗ್ಗಳಲ್ಲ, ಇದು ದೊಡ್ಡ ದೊಡ್ಡ ಡುಪ್ಲೆಕ್ಸ್ ಮನೆಗಳಲ್ಲ, ಏನೋ ಜೀವನ ನಡೆಸೋದಕ್ಕೆ ಬಾಡಿಗೆ ಮನೆಗಳಲ್ಲಿರೋರು, ಏನೋ ಒಂದು ಹೊತ್ತಿನ ಊಟಕ್ಕೋಸ್ಕರ ಸೂರ್ಯನ ಹುಡ್ಕೊಂಡಿದ್ದವರು ರಾತ್ರಿ ಇಡೀ ನಿದ್ದೆ ಬಿಟ್ಟು ಈ ಮಳೆ ನೀರನ್ನ ಹೊರಗಡೆ ಹಾಕೋದೇ ಅವ್ರ ಕೆಲಸ ಆಗ್ಬಿಟ್ಟಿದೆ. ಶನಿವಾರ ಭಾನುವಾರ ಅಂತಿಲ್ಲ, ಮಳೆ ಬಂತಂತಂದ್ರೆ ಅವ್ರಿಗೆ ಪ್ರತಿದಿನ ಕೆಲಸ. ಈ ನೀರು ಹೊರಗಡೆ ಹಾಕೋದು ಒಂದು ಕಡೆ, ಅಲ್ಲಿ ಮನೆ ಒಳಗಡೆ ಆಗಿರೋ ಲಾಸ್ ಇನ್ನೊಂದು ಕಡೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಪಾಪ ಇವರಿಗೆ ಜಲ ದಿಗ್ಬಂಧನ. ಎಲ್ಲಿ ಹೋಗ್ಬೇಕು ಅವರು? ಶ್ರೀಮಂತರು ಮತ್ತೊಂದೆಲ್ಲ ರೂಮ್ ಮಾಡಿಕೊಂಡು ಅಥವಾ ಬೇರೆ ಎಲ್ಲಗೂ ಹೋಗ್ಬಿಡ್ತಾರೆ. ಪಾಪ ಇವರು ಮನೆ ಮಠ ಎಲ್ಲ ಕಟ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಮನೆಯಲ್ಲಿರುವಂಥ ಸಾಮಗ್ರಿಗಳೆಲ್ಲ ಹಾಳಾಗಿದೆ. ಸಾಯಿ ಲೇಔಟ್ನಲ್ಲಿ ಮತ್ತೆ ನೀರು ತುಂಬಿದೆ. ಅದು ರಾಜಕಾಲುವೆ ನೀರು. ರಾಜಕಾಲುವೆನಲ್ಲಿ ಹರಿಯೋದು ಶುದ್ಧ ನೀರಲ್ಲ, ಅದೇನು ವೃಷಭಾವತಿ ನದಿ ನೀರಲ್ಲ. ರಾಜಕಾಲುವೆಯಲ್ಲಿ ಹರಿಯೋದು ಗಲೀಜು ನೀರು, ಎಲ್ಲರ ಮನೆಯ ಗಲೀಜು ಸೇರುವಂಥ ನೀರು. ಆ ನೀರು ಮನೆ ಒಳಗಡೆ ಹೋದರೆ ಪಾಪ ಮನೆ ಪರಿಸ್ಥಿತಿ ಹೇಗಿರಬೇಡ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಸಾಯಿ ಲೇಔಟ್ನ ವಿಡಿಯೋಗಳಿವು. ಶ್ರೀ ಸಾಯಿ ಲೇಔಟ್ನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಾವು ನೋಡ್ತಾ ಇದ್ವಿ, ದಯವಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಬಹುದಾ, ಹೇಗಿದೆ ಅಲ್ಲಿನ ವಾಸ್ತವಾಂಶ ಅಂತ? ಖಂಡಿತ ಪ್ರಣತ್, ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಅಧಿಕಾರಿಗಳು ರಾಜ್ಯ ನಾಯಕರು ಹೇಳ್ತಾರೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಾರೆ. ಈ ಒಂದು ಸಣ್ಣ ಮಳೆ ಬಂದರೂ ಕೂಡ ಈ ಬ್ರ್ಯಾಂಡ್ ಬೆಂಗಳೂರಿನ ಅಸಲಿ ಬಣ್ಣ ಬಟಾ ಬಾಯಲಾಗಿರುವಂಥದ್ದು. ಸದ್ಯ ನಾನು ಆ ಸಾಯಿ ಲೇಔಟ್ ಅಲ್ಲಿ ಇದ್ದೀನಿ. ನನ್ನ ಬಲಭಾಗದಲ್ಲಿ ನೋಡ್ಬೋದು, ಸುಮಾರು ಈ ಭಾಗದಲ್ಲಿ ಒಂದು 25-30ಕ್ಕೂ ಹೆಚ್ಚು ಮನೆಗಳು ಕೂಡ ಕಂಪ್ಲೀಟ್ ಜಲಾವೃತ ಆಗಿರುವಂಥದ್ದು. ಜೊತೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿರ್ಬೋದು. ನೀವು ನೋಡ್ತಾ ಇರ್ಬೋದು, ಅಂದ್ರೆ ಸುಮಾರು ಒಂದು 3 ಅಡಿ 4 ಅಡಿ ನೀರಷ್ಟು ಕಂಪ್ಲೀಟ್ ರಸ್ತೆ ಮೇಲೆ ನೀರು ನಿಂತಿರುವಂಥದ್ದು, ಕಂಪ್ಲೀಟ್ ಮನೆ ಒಳಗೆ ನೀರು ಹೋಗಿರುವಂಥದ್ದು. ಕಳೆದ 2 ದಿನಗಳಿಂದಷ್ಟೇ ಇದೇ ಸಾಯಿ ಲೇಔಟ್ ಅಲ್ಲಿ ಬಂದು ನಾವು ವರದಿಯನ್ನು ಮಾಡಿದ್ವಿ. ಆಗ್ಲೂ ಕೂಡ ಅಂದ್ರೆ ಮನೆ ಮಂದಿಯವರೆಲ್ಲ ಸೇರಿ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ, ಜಾಗರಣೆ ಇಲ್ಲದೆ ಅಷ್ಟರ ಮಟ್ಟಿಗೆ ನೀರು ಹೊರ ಹಾಕುವಂತ ಕೆಲಸ ಮಾಡಿದ್ರು. ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿನ ಸ್ಥಳೀಯರು ಕೂಡ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಬಂದಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಿರುವಂತದ್ದು. ಅಂದ್ರೆ ಈ ಮನೆ ಈ ಒಂದು ನೀರು ಸುಮಾರು ಒಂದು 4 ಅಡಿಯಷ್ಟು ನೀರು ತುಂಬಿದೆ. ಇಲ್ಲಿ ಸಾಕಷ್ಟು ಹಾವು ಚೇಳು ಈ ರೀತಿ ಬಂದು ಹೋಗ್ತವೆ, ನಮ್ಮ ಕೈಲಿ ಇರಕ್ ಆಗ್ತಿಲ್ಲ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಂದ್ರೆ ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆ. ಸೊ ಹೀಗಾಗಿ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಅಷ್ಟರ ಮನೆ ತುಂಬಾ ಎಲ್ಲ ನೀರು ಹೋಗಿದೆ. ಸೊ ಹಾಗಾಗಿ ಜನರು ಮನೆಯೊಳಗೆ ಹೋಗದೆ ಬಂದು ಹೊರಗಡೆ ನಿಂತಿರುವಂತದ್ದು. ಆದ್ರೆ ಅಧಿಕಾರಿಗಳು ಕೇವಲ ಬಂದು ತಾತ್ಕಾಲಿಕ ಪರಿಹಾರವನ್ನ ಕೊಡೋದಕ್ಕಷ್ಟೇ ಮುಂದೋಗ್ತಾರೆ, ಶಾಶ್ವತ ಪರಿಹಾರವನ್ನ ಕೊಡೋದಕ್ಕೆ ಮುಂದಾಗಲ್ಲ. ಅಂದ್ರೆ ಪ್ರತಿ ಸಾರಿಯೂ ಈ ರೀತಿ ಮಳೆ ಬಂದಾಗ ಈ ರೀತಿ ಅನಾಹುತಗಳು ಅವಾಂತರಗಳು ಸೃಷ್ಟಿ ಆಗ್ತವೆ. ಆಗ ಕೇವಲ ಇವರಿಗೆ 10,000 15,000 ಪರಿಹಾರನ ಕೊಟ್ಟು ಕೈ ತೊಳ್ಕೊಂಡು ಸುಮ್ಮನಾಗ್ತಾರೆ ಅಧಿಕಾರಿಗಳು. ಆದ್ರೆ ಇಲ್ಲಿಗೆ ಶಾಶ್ವತ ಪರಿಹಾರವನ್ನ ನೀಡೋದಕ್ಕೆ ಮುಂದಾಗಲ್ಲ. ಸೊ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ನಾನು ಮಾತಾಡ್ತೀನಿ. ಮೇಡಮ್, ರಾತ್ರಿ ನೋಡ್ತಾ ಇದೀವಿ, ನಾವು ಗಮನಿಸ್ತಾ ಇದೀವಿ, ಇಷ್ಟರ ಮಟ್ಟಿಗೆ ಮಳೆ ಬಂದಿದೆ, ಮನೆಗೆಲ್ಲ ನೀರು ತುಂಬಿಕೊಂಡಿದೆ, ಏನ್ ಹೇಳ್ತೀರಿ? ಏನು ಮಾಡಬೇಕು, ವರ್ಷ ಬರ್ತಾರೆ, ಅವ್ರು ಬಂದು ಹೇಳ್ತಾರೆ ಈ ವರ್ಷ ಚೆನ್ನಾಗಿ ಆಗ್ಬಿಟ್ಟಿದೆ, ಏನು ವೆಂಟ್ ಮಾಡ್ತೀನಿ, ಆ ಮಾಡ್ತೀನಿ, ಏನು ಮಾಡಿಲ್ಲ. BBMP ನೇಮ್ ಇದೆ ಗ್ರೇಟರ್ ಬೆಂಗಳೂರು ಪಾಲಿಕೆ, ಇದು ವಾಟರ್ ಬೆಂಗಳೂರು ಪಾಲಿಕೆ, ತೊಟ್ಟು ಬೆಂಗಳೂರು ಪಾಲಿಕೆ ಹೇಳಬೇಕು. ನಾವು ಟ್ಯಾಕ್ಸ್ ಕಟ್ತಾರಲ್ಲ, ವರ್ಷ ನಾವು 10,000
ಮನೆಗೆ ಟ್ಯಾಕ್ಸ್ ಕಟ್ತಾರೆ. ಈ ವರ್ಷ ಮನೆಗೆ ನಿಲ್ಸ್ಬಿಟ್ಟು ಅದು ಫೋಟೋ ಲೊಕೇಶನ್ ತರಿ ಟ್ಯಾಕ್ಸ್, ಇವಾಗ ವಾಟರ್ ಅಲ್ಲಿ ನಿಲ್ಸ್ಬಿಟ್ಟು ಲೊಕೇಶನ್ ತರಬಿಟ್ಟು ಟ್ಯಾಕ್ಸ್. ಯಾಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಹೇಳಿ? ಯಾಕೆ ನಾವು ದೊಡ್ಡ ಸ್ಪೆಂಡ್ ಮಾಡಿ ಟ್ಯಾಕ್ಸ್ ಮಾಡಬೇಕು? ಓಟ್ ಯಾಕೆ ಹಾಕ್ಬೇಕು? ಟ್ಯಾಕ್ಸ್ ಯಾಕೆ ಹಾಕ್ಬೇಕು? ಯಾರ ಹತ್ರ ನಾವು ಹೋಗ್ಬೇಕು? ಮಿನಿಸ್ಟರ್ ಅದು ಬಂದ್ರೆ ಯಾರು ಬರ್ತಾರೆ ಅವ್ರು ಹೇಳ್ತಾರೆ ವೆಂಟ್ಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ, ಅದು ಫಾಲೋ ಅಪ್ ಯಾರು ಮಾಡ್ತಾರೆ? ಯಾರು ಫಾಲೋ ಅಪ್ ಮಾಡ್ತಾರೆ? ಇವತ್ತು ಕಸಾಯಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು. ಇವತ್ತು ಮೋರಿ ಎಲ್ಲ ಎಷ್ಟು ಗಲೀಜಿದೆ, ಯಾರು ಬಂದು ಯಾರು ಮಾಡಲ್ಲ, ಯಾರು ಕ್ಲೀನ್ ಮಾಡಲ್ಲ, ಯಾರು ಮಾಡಲ್ಲ. ಇವತ್ತು ಕಸಾಯಿಗೆ ನಾವು ಟ್ಯಾಕ್ಸ್ ಕಟ್ಟ, ಬೇರೆ ಟ್ಯಾಕ್ಸ್ ಕಟ್ಟು, ದುಡ್ಡು ನನ್ಗೆ ಏನಿದೆ, ಏನ್ ಪ್ರಯೋಜನ ಇಲ್ಲ. ಏನಾಯ್ತು? ನನ್ನ ತಂದೆ ICU ಅಲ್ಲೇ ಇದೆ, ಅಲ್ಲಿ ನೋಡ್ಬೇಕು, ಎಲ್ಲಿ ನೋಡ್ಬೇಕು, ಎಲ್ಲ ಹೋಗ್ಬಿಟ್ಟಿದೆ. ನನ್ನ ಮನೇಲಿ ಬಂದು ನೋಡಿ ಎಷ್ಟು ಈ ಪ್ರಾಬ್ಲಮ್ ಇದೆ. ಸಾಯಿ ಲೇಔಟ್ ಹೋಗ್ಬಿಟ್ಟಿದೆ, ಎಲ್ಲ ಸಾಯಿ ಲೇಔಟ್ ಹೋಗ್ಬಿಟ್ಟಿದೆ. CM ಯಾರು ಬಂದಿದ್ದಾರೆ ಇವಾಗ? ಮಿನಿಸ್ಟರ್ ಇದೆ ಇಲ್ಲಿ, ಏನ್ ಮಿನಿಸ್ಟರ್? BBMP ಇದೆ. ನನ್ಗೆ ಎಷ್ಟು ಸಲ ಕಾಲ್ ಮಾಡ್ಬೇಕು BBMPಗೆ, ಇದಾಗ್ಬಿಟ್ಟಿದೆ. ಇವಾಗ ಹೇಳ್ತಾರೆ 9:30ಗೆ ಫೈರ್ ಬ್ರಿಗೇಡ್ ಬರ್ತಾರೆ. 9:30ಗೆ ಫೈರ್ ಬ್ರಿಗೇಡ್ ಬರ್ತಾರೆ. ಮಾರ್ನಿಂಗ್ ಅಲ್ಲಿ ನಿನ್ನೆ ರಾತ್ರಿ ಏನ್ ಮಾಡಿದ್ದಾರೆ? ನಿನ್ನೆ ರಾತ್ರಿ ಬರ್ಬೇಕು. ನಾವು ಎಷ್ಟು ಹಾವು ಇದೆ. ಲಾಸ್ಟ್ ಟೈಮ್ ನನ್ನ ಕಾರ್ ಹೋಗ್ಬಿಟ್ಟಿದೆ, ಆ ಕಾರಲ್ಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಟ್ಟು ವಿಜಯಲಕ್ಷ್ಮಿ ಹಾಸ್ಪಿಟಲ್ 25,000 50,000 ಇವತ್ತು ಕಾರ್ ಖರ್ಚು ಮಾಡ್ಬೇಕು. ಎಲ್ಲಿ ಹೋಗ್ಬೇಕು ನಾವು? ಮಿನಿಸ್ಟರ್ಸ್ ಯಾರು ಬರ್ತಾರೆ? BBMP ಯಾರು ಬರ್ತಾರೆ? ನನಗೂ ಏನ್ ಪರಿಹಾರ ಇಲ್ಲ. ಅವ್ರು ಹೇಳ್ತಾರೆ ವೆಂಟ್ ಕಟ್ತಾರೆ, ವೆಂಟ್ ಮಾಡಿಬಿಟ್ಟಿದ್ದಾರೆ. ಈ ವರ್ಷ ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಾರೆ, CM ಬನ್ನಿ ಹೇಳಿದ್ದಾರೆ, ಈ ವರ್ಷ ನೀರು ಬಂದಿಲ್ಲ, ನೀರು ಬರ್ತಾ ಇಲ್ಲ. ನೀವು ಚೆನ್ನಾಗೇ ಇದೆ. ನಾವು ಸ್ವಂತ ಮನೆ ಇದು ಮಾಡ್ಬಿಟ್ಟು ಸೆಲ್ ಮಾಡ್ಬಿಟ್ಟು ಎಲ್ಲಿ ಹೋಗ್ಬೇಕು ನಾವು? ಮೇಡಮ್, ನಿಮ್ಮ ಆಕ್ರೋಶ ನಮಗೆ ಅರ್ಥ ಆಗ್ತಿದೆ. ಅಂದ್ರೆ ಪ್ರತಿ ಸಾರಿ ಇದು ಸುಮಾರು ಒಂದು 25-30 ವರ್ಷದಿಂದ ಇದೇ ರೀತಿ ಸಮಸ್ಯೆ ಇದೆಯಲ್ಲ, ನಮ್ಗೆ ಈ ತಾತ್ಕಾಲಿಕ ಪರಿಹಾರ ಬೇಡ, ನಮ್ಗೆ ಶಾಶ್ವತ ಪರಿಹಾರ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಅವ್ರು ಹೇಳ್ತಾರೆ ನಾವು ವೆಂಟ್ ಮಾಡ್ತಾ ಇರೋದು, ವೆಂಟ್ ಮಾಡಿ ಈ ವರ್ಷ ಏನು ಆಗಲ್ಲ. ವೆಂಟ್ ಮಾಡ್ತಾರೆ 1 ಮಂತ್ ಅಷ್ಟೇ, ಆಮೇಲೆ ಅದು ಕೆಲಸ ಅಷ್ಟೇ. ಯಾರು ನೋಡಲ್ಲ, ಫಾಲೋ ಅಪ್ ಯಾರು ಮಾಡಲ್ಲ. ಪ್ರತಿ ವರ್ಷ ಇದೇ ಹೇಳ್ತಾ ಇರ್ತಾರೆ, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ. ಈ ವರ್ಷ ತಡ್ಕೊಳ್ಳಿ, ಮುಂದಿನ ವರ್ಷ ನಿಮ್ಗೆ ನೀರ್ ಬರಲ್ಲ ಅಂತ. ಈ ತರ ನಮ್ಗೆ 25 ವರ್ಷ, ಹೌದು 25 ವರ್ಷದಿಂದ ಇದೇ ಆಗ್ತಾ ಇದೆ. ಯಾರು ಬರಲ್ಲ, ಯಾರು ರೆಸ್ಪಾನ್ಸ್ ಮಾಡೋಲ್ಲ. ನೀರ್ ಬಂದ್ರೆ ಬೀದಿಗಿರ್ಬೇಕು, ಹಾವು ಚೋಳು ಎಲ್ಲ ಇರುತ್ತೆ ನೋಡಿ. ಅವರೆಲ್ಲ ಮನುಷ್ಯರು, ನಾವು ಮನುಷ್ಯರಲ್ವಾ? ಎಲ್ಗೆ ಹೋಗ್ಬೇಕು? ಯಾರನ್ನ ಕೇಳಬೇಕು? ಪ್ರತಿ ವರ್ಷ ಈ ತರ ಇದೆಯಲ್ಲ. ಸ್ವಂತ ಮನೆ ಕಟ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ಯಾರು ಬರಲ್ಲ, ರೆಸ್ಪಾನ್ಸ್ ಮಾಡಲ್ಲ. BBMP ಇಂದನೂ ಬರಲ್ಲ, ಯಾರು ಬರಲ್ಲ. ಸರ್, ನಾವು ಬಂದು ಇಲ್ಲಿಗೆ ಬಂದು 28 ವರ್ಷ ಆಗಿದೆ. ನಾವು ಬಂದಿರೋ ವರ್ಷದಿಂದನೂ ಈ ವರ್ಷಕ್ಕೂ ಪ್ರತಿ ವರ್ಷವೂ ಇದೇ ಸೇಮ್ ಸಮಸ್ಯೆ. ನೀರು ಬರ್ತಾ ಇರ್ತದೆ, ನಾವು ಅನುಭವಿಸ್ತಾನೆ ಇರ್ತೀವಿ. ಆದರೆ ಅವಾಗ ಯಡಿಯೂರಪ್ಪ ಅವರು ಒಂದ್ಸಲಿ ಬಂದಿದ್ದರು, ಅವರು ಬಂದು ಏನೋ ಸ್ಯಾಂಕ್ಷನ್ ಮಾಡಿದ್ರು, ಅವಾಗೂ ಏನು ಕಾರ್ಯ ಮಾಡಿಲ್ಲ. ಆಮೇಲೆ ಇವರು ಬಸವರಾಜ ಬೊಮ್ಮಾಯಿ ಅವರು ಬಂದು ನೋಡ್ಕೊಂಡು ಹೋದ್ರು, ಅವಾಗೂ ಏನಾಗಿಲ್ಲ. ಇವರು ಕುಮಾರಸ್ವಾಮಿ ಅಣ್ಣವ್ರು ಬಂದಿದ್ದರು, ಅವರು ಏನು ಮಾಡಿಲ್ಲ. ಆಮೇಲೆ ನಮ್ಮ MLA ಅವರು ಬಸವರಾಜ್ ಅವರು ಅವಾಗ ಹೋಗಿ ಬರ್ತಾ ಇರ್ತಾರೆ, ಅವ್ರು ನೋಡ್ತಾರೆ. ಅವರು ಪರಿಹಾರ ಮಾಡೋದಕ್ಕೆ ನಾನು ಆದಷ್ಟು ಮಾಡ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಹೋದ ವರ್ಷನೂ ನೀರು ಬಂದಾಗ ಅವ್ರು ಹೇಳಿದ್ರು ಏನಂತಂದರೆ, ಈ ಥರ ಬಂದಿದ್ದೀವಿ. ಅವ್ರ ಅಸಿಸ್ಟೆಂಟು BBMP ಕಮಿಷನರ್ ಅಸಿಸ್ಟೆಂಟ್ ಒಬ್ಬರು ಬಂದಿದ್ರು, ರವಿ ಅಂತ. ಅವ್ರು ಹೇಳಿದ್ರು, ನಾವು ನಿಮಗೆ ಈ ವರ್ಷ ಇನ್ನೊಂದು 8 ತಿಂಗಳು ಟೈಮ್ ಕೊಡಿ, ನಾವು ನಿಮಗೆ ಪರಿಹಾರ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಟೈಮ್ಗೆ ನಿಮಗೆ ಈ ಪರಿಸ್ಥಿತಿ ಬರೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ನಿನ್ನೆ ಸಾಧಾರಣ ಮಳೆ ಇದು, ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಇವೆಲ್ಲ ದೊಡ್ಡ ಮಳೆ ಇದೆ. ಸಾಧಾರಣ ಮಳೆಗೆ ಇಷ್ಟು ನೀರು ಅಂದರೆ ನಾವು ಎಲ್ಲಿ ಹೋಗಬೇಕು? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾವು. ಪ್ರತಿಯೊಂದು ಮೊದಲಂದರೆ ಮಳೆ ಬೆಳಗ್ಗೆ ಬಂದರೆ ರಾತ್ರಿ ಹಂಗೆ ನೀರು ಬರೋದು. ಈಗ ಆಗಿಲ್ಲ, ಮಳೆ ಅಲ್ಲಿ ಬರ್ತದೆ, ಅಲ್ಲಿ ನಿಂತ್ಕೊಳ್ಳೋಕೆ ಮುಂಚೆನೇ ನೀರು ಸ್ಪಾಟಲ್ಲಿ ಬಂದುಬಿಡುತ್ತೆ. ನಾವೇನು ಮಾಡೋಣ ಹೇಳಿ? ನಮ್ಮ ಪರಿಸ್ಥಿತಿ ಇದು. ಅದೇ ಅವರು ಆ್ಯಕ್ಚುಲಿ ಇದು ಡೆಡ್ಲೈನ್ ಕೊಡ್ತಾರೆ, 2 ತಿಂಗಳಲ್ಲಿ ಜಾಬ್ ಕಂಪ್ಲೀಟ್ ಮಾಡ್ತೀನಿ ಅಂತ. 2 ತಿಂಗಳಿಲ್ಲ, 25 ವರ್ಷ ಆಯಿತು, ಏನೂ ಮಾಡಿಲ್ಲ. ಅದಕ್ಕೆ ಅವರೇ ಮಾಡಬೇಕು ಎಲ್ಲ. ನೋಡಿ, ಈಗ ಯಾರೂ ಬಂದೇ ಇಲ್ಲ. ಪ್ರಣತ್, ಸುಮಾರು ಈ ಭಾಗದಲ್ಲಿ ಅಂದ್ರೆ 25-30 ವರ್ಷಗಳಿಂದ ಕೂಡ ಇದೇ ಸಮಸ್ಯೆ ಇದೆ. ಇಲ್ಲಿಗೆ ಯಾರು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಜೊತೆಗೆ DK ಶಿವಕುಮಾರ್ ಆಗಿರ್ಬೋದು, ದೊಡ್ಡ ನಾಯಕರುಗಳು ಬಂದೋದ್ರು ಕೂಡ ಇಲ್ಲಿಗೆ ಶಾಶ್ವತ ಪರಿಹಾರವನ್ನ ನೀಡ್ತಾ ಇಲ್ಲ. ನಮ್ಮ ಸಮಸ್ಯೆ ಪ್ರತಿ ವರ್ಷವೂ ಕೂಡ ಇದೇ ಇರುತ್ತೆ ಅಂತಾನೆ. ಜೊತೆಗೆ ಇದೀಗ ಇನ್ನ ರಾಜಕಾರಣಿಗಳು ಎಚ್ಚೆತ್ಕೋಬೇಕಾಗುತ್ತೆ. ಇದೀಗ BBMP ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತೀವಿ ಅಂತೇಳಿ. ಗ್ರೇಟರ್ ಬೆಂಗಳೂರು ಈಗಾಗಲೇ ಸ್ಥಳೀಯರು ನಿವಾಸಿಗಳು ಹೇಳ್ತಿರುವಂತದ್ದು, ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ವಾಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಯಾವ ಮಟ್ಟದಲ್ಲಿ ಎಚ್ಚೆತ್ಕೊಳ್ತಾರೆ, ಇದೇ ರೀತಿ ಸಮಸ್ಯೆ
ಸಮಸ್ಯೆಯನ್ನ ಹಿಂಗೆ ಕಂಟಿನ್ಯೂ ಮಾಡ್ತಾರಾ ಅಥವಾ ಇಲ್ಲಿಗೆ ಏನಾದ್ರೂ ಶಾಶ್ವತ ಪರಿಹಾರ ನೀಡ್ತಾರಾ ಅಂತೇಳಿ ಹೇಳ್ತಿರುವಂತದ್ದು. ಅಂದ್ರೆ ಇಲ್ಲಿನ ಸಮಸ್ಯೆಗೆ ಅವಾಂತರಕ್ಕೆ ಜನರು ಬಂದು ಹೊರಗಡೆ ಬಂದು ನಿಂತಿರುವಂತದ್ದು. ಸೊ ಇನ್ನೂ ಸ್ಥಳಕ್ಕೆ ಇಷ್ಟೊತ್ತಾದ್ರೂ ಯಾವೊಬ್ಬ ಅಧಿಕಾರಿ ಕೂಡ ಬಂದಿಲ್ಲ. ಸೊ ಇದನ್ನೇ ಸಮಸ್ಯೆ ಹೀಗೆ ಕಂಟಿನ್ಯೂ ಮಾಡ್ತಾರಾ ಅಥವಾ ಹೆಂಗ್ ಮಾಡ್ತಾರೆ ಅಧಿಕಾರಿಗಳು, ಯಾವ ನಿಟ್ಟಿನಲ್ಲಿ ಇದನ್ನ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಸಾಯಿ ಲೇಔಟ್ ಕತೆ. ಇನ್ನೊಂದು ಲೇಔಟ್ ಇದೆ, ಇನ್ನೊಂದು ಏರಿಯಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ಫ್ರೇಸರ್ ಟೌನ್ನ NC ಕಾಲೋನಿ ಅನ್ನುವ ಜಾಗದಲ್ಲೂ ಕೂಡ ಮನೆಗೆ ನೀರು ನುಗ್ಗಿದೆ. ಸಾಯಿ ಲೇಔಟ್ನಲ್ಲಿ 25 ವರ್ಷದಿಂದ ಇದೆ ಹಣೆ ಬರಹ. NC ಕಾಲೋನಿ ಏನು ಇದರಿಂದ ಹೊರತಾಗಿಲ್ಲ. ಮನೆ ಒಳಗಡೆ ನೀರು ನುಗ್ಗಿ ಮನೆಯವರು ರಾತ್ರಿ ಇಡೀ ಜಾಗರಣೆ, ನೀರು ಹೊರಗಡೆ ಹಾಕಲೇಬೇಕಾದಂಥ ಅನಿವಾರ್ಯತೆ. ಪಾಪ ಮಲಗಬೇಕು, ಐಟಮ್ಸ್ ಇದೆ, ಕೆಲವ್ರ ಮನೇಲಿ ಮಕ್ಕಳು ಮರಿ ಇದ್ದಾರೆ, ಕೆಲವ್ರ ಮನೆಯಲ್ಲಿ ಹಿರಿಯರಿದ್ದಾರೆ, ಮನೆ ಒಳಗಡೆ ನೀರು ತುಂಬುತ್ತೆ. ಏನು ಮಾಡ್ತೀರಿ ಪಾಪ? ಮನೆ ಒಳಗಡೆ ನೀರು ತುಂಬಾರ್ದು ಅಂತಂದರೆ ಅವ್ರ ಬಾಗಿಲಿಗೆ ಗೋಡೆ ಕಟ್ಕೋಬೇಕು, ಇಲ್ಲ ಅಂತಂದ್ರೆ ಬೇರೆ ಏನೂ ಜಾಗ ಇಲ್ಲ. ಆಯಿತು ಮಳೆ ಬಂತು ಹೋಯ್ತು ಅಂತಂದರೆ ಮನೆ ಎದುರುಗಡೆ ಕೆಸರು ಗದ್ದೆ ಆಗಿಬಿಡುತ್ತೆ, ಹೊರಗಡೆ ಬರಂಗೆ ಇಲ್ಲ. ಇದು ಬೆಂಗಳೂರು ನಮ್ಮದು, ಇದು ನಮ್ಮ ಭವ್ಯ ಬೆಂಗಳೂರು, ಇದು ನಮ್ಮ ಗ್ರೇಟರ್ ಬೆಂಗಳೂರು, ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು. ನೋಡಿ NC ಕಾಲೋನಿಯ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಹೂಳು ತುಂಬ್ಕೊಂಡ್ಬಿಟ್ಟಿದೆ, ಕೆಸರಾಗ್ಬಿಟ್ಟಿದೆ, ನೀರು ಹೋಗೋದಕ್ಕೆ ಜಾಗ ಇಲ್ಲ. ಆಟೋಮೆಟಿಕ್ಲಿ ನೀರು ಮನೆ ಒಳಗಡೆ ಹೋಗುತ್ತೆ. ಮನೆಯಲ್ಲಿರುವಂಥ ಜನ ಇಡೀ ರಾತ್ರಿ ನಿದ್ದೆ ಬಿಟ್ಟು ನೀರನ್ನು ಹೊರಗಡೆ ಹಾಕಬೇಕಾದಂಥ ಪರಿಸ್ಥಿತಿ ಗಮನಿಸ್ತಾ ಇದ್ರೆ. ಬೆಳಿಗ್ಗೆ ಆಯಿತು, ಮಳೆ ರಾತ್ರಿನೇ ನಿಂತಿದ್ರು ಇವರ ಗೋಳು, ಇವರ ಬವಣೆ ಇನ್ನೂ ಕೂಡ ನಿಂತಿಲ್ಲ. ಎಲ್ಲ ಫುಲ್ಲು ನೈಟಲ್ಲಿ ನಿದ್ದೆ ಇರಲ್ಲ ಸರ್. 3 ಗಂಟೆ 2 ಗಂಟೆ ಆಗುತ್ತೆ ನೈಟ್ ನಿದ್ದೆ ಮಾಡೋಕ್ಕೆ. ಗಾಡಿ ಒಳಗಡೆ ಎಲ್ಲ ನೀರು ಹೋಗ್ಬಿಡತ್ತೆ. ಇಲ್ಲಿ ಯಾರು ಬಂದು ನೋಡಲ್ಲ, BBMP ಅವರು ಬರೋಲ್ಲ, ಎಲೆಕ್ಷನ್. ಈಗ ನೈಟು ಮಲಗೋಕೆ 3 ಗಂಟೆ ಆಯ್ತು ಸರ್. ಮಳೆ ಚೂರು ಬಂದರೆ ಸಾಕು, ಒಳಗಡೆ ನೀರು ನುಗ್ಗಿ ಹೋಗುತ್ತೆ. ನಾನು ಆ ಥರ ಇದೆ. ಈ ರಾಜಕಾಲುವೆ ಇದೆಯಲ್ಲ, ಮುಂದೆ ರಾಜಕಾಲುವೆ ಇದೆಯಲ್ಲ, ಅದು ಸ್ವಲ್ಪ ರೆಡಿ ಮಾಡಿದ್ರೆ ನಮಗೆ ಸ್ವಲ್ಪ ಅನುಕೂಲವಾಗುತ್ತೆ ಸರ್. ಫುಲ್ಲು ಮಣ್ಣು ಗಿಣ್ಣು ಕಚರ ಪ್ರತಿ ಸತಿ ಸರ್. ಯಾವಾಗ ಬಂದರೂ ನಾವು ವಿಡಿಯೋ ತೋರಿಸ್ತೀವಿ, ಮೊಬೈಲಲ್ಲಿ ಇಟ್ಕೊಂಡಿದ್ದೀವಿ ನಾವು. ಯಾವಾಗ ಮಳೆ ಬಂದ್ರೂ ಇದೇ ತೊಂದರೆ ನಮಗೆಲ್ಲ. 3 ಗಂಟೆ ಆಗುತ್ತೆ ನೈಟ್. ರಾತ್ರಿ 3 ಗಂಟೆ ಆಗುತ್ತೆ ಸರ್. ನಾವು ಮಲ್ಕೊಳ್ಳುವಾಗ ತುಂಬ ನೀರು, ಮಕ್ಕಳು ಎಲ್ಲಿ ಮಲ್ಕೋಬೇಕು ಹೇಳಿ ಸರ್. ಪ್ರತಿದಿನ ಇದೆ ಸರ್ ನಮಗೆ ಪ್ರಾಬ್ಲಮ್ಮು. ಸ್ವಲ್ಪ ದಯವಿಟ್ಟು